ಅಯೋಧ್ಯೆ ಬಲಿದಾನ ದಿವಸ ಸ್ಮರಣಾರ್ಥ 109 ಭಕ್ತರಿಂದ ಯಾತ್ರೆ. ತುಮಕೂರು ರೈಲ್ವೆ ನಿಲ್ದಾಣದಿಂದ ಭಕ್ತರ ಯಾತ್ರೆಗೆ ಚಾಲನೆ. ಅಯೋಧ್ಯೆ ಬಲಿದಾನ ದಿವಸವನ್ನ ಸ್ಮರಿಸುವ ಹಿನ್ನೆಲೆಯಲ್ಲಿ ತುಮಕೂರಿನ 109 ಮಂದಿ ರಾಮ ಭಕ್ತರು ಅಯೋಧ್ಯೆಯತ್ತ ಪವಿತ್ರ ಯಾತ್ರೆಗೆ ಪ್ರಯಾಣ ಬೆಳೆಸಿದ್ದಾರೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಈ ಸ್ಮರಣೆ ಯಾತ್ರೆಯನ್ನ ಆಯೋಜಿಸಿದ್ದು, ತುಮಕೂರು ರೈಲ್ವೆ ನಿಲ್ದಾಣದಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಜಯ ಘೋಷವನ್ನ ಕೂಗುವ ಮೂಲಕ ಪ್ರಯಾಣ ಆರಂಭಿಸಿದ್ರು. ಈ ವೇಳೆ ಮಂಜು ಭಾರ್ಗವ್ ಮಾತನಾಡಿ, ಇಡೀ ದೇಶಾದ್ಯಂತ ನವೆಂಬರ್ 2ನ್ನ ಬಲಿದಾನ ದಿವಸ್ ಅಂತ ಆಚರಣೆ ಮಾಡ್ತೇವೆ. ಕಲ್ಕತ್ತಾದ ಕಾರ್ಯಕರ್ತರಾದ ರಾಮ್ ಕೊಠಾರಿ ಹಾಗೂ ಶರತ್ ಕೊಠಾರಿ ಸೇರಿದಂತೆ ಹಲವರು ಅಯೋಧ್ಯೆ ಚಳುವಳಿಯ ಸಮಯದಲ್ಲಿ ಕರಸೇವೆಯ ವೇಳೆ ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತಾರೆ. ಹೀಗಾಗಿ ಬಲಿದಾನಿಗಳನ್ನ ಸ್ಮರಿಸುವ ಉದ್ದೇಶದಿಂದ ಈ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಈ ಯಾತ್ರೆಯು 8 ದಿನಗಳ ಕಾಲ ನಡೆಯಲಿದ್ದು, ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದೇವೆ ಎಂದಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳ ಒಂದು ಬಹುದೊಡ್ಡ ಕನಸಾಗಿತ್ತು. ಅದು ಈಗ ಪೂರ್ಣಗೊಂಡಿದೆ ಮತ್ತು ನಾವೆಲ್ಲರೂ ಇಡೀ ದೇಶಾದ್ಯಂತ ನವೆಂಬರ್ 2ನೇ ತಾರೀಕು ಬಲಿದಾನ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಕೊಠಾರಿ ಬ್ರದರ್ಸ್ ಮತ್ತು ರಾಮ್ ಕೊಠಾರಿ ಅಂತ ಹೇಳಿ ಇಬ್ಬರು ನಮ್ಮ ಕಲ್ಕತ್ತಾದ ನಮ್ಮ ಕಾರ್ಯಕರ್ತರು ಆ ದಿನ 2ನೇ ತಾರೀಕು ಪೊಲೀಸರ ಫೈರಿಂಗಲ್ಲಿ ತ್ಯಾಗ ಮಾಡಿ ಬಲಿದಾನಗೈತಾರೆ ಆ ಒಂದು ರಾಮ ಮಂದಿರಕ್ಕಾಗಿ. ಆ ದಿನ ನಾವು ಎಲ್ಲರೂ ಅಲ್ಲಿ ಸೇರಿ ಮತ್ತು ಇಡೀ ಎಲ್ಲ ಕರಸೇವಕರ ಒಂದು ಸ್ಮರಣಾರ್ಥವಾಗಿ ಅದೇ ಜಾಗದಲ್ಲಿ ಅಲ್ಲಿ ನಾವು ಸ್ಮರಣೆಗಾಗಿ ನಾವೆಲ್ಲರೂ ಹೊರಟಿದ್ದೀವಿ ತುಮಕೂರಿನಿಂದ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ. ಹಾಗೂ ಅಲ್ಲಿ ಅವತ್ತು ನಾವು ಭವ್ಯ ರಾಮ ಮಂದಿರದ ದರ್ಶನವನ್ನು ಕೂಡ ನಾವೆಲ್ಲ 109 ಮಂದಿ ಕಾರ್ಯಕರ್ತರು ಸೇರಿ ಹೋಗ್ತಾ ಇದ್ದೀವಿ. ಇದಕ್ಕೆ ನಮ್ಮ ರೈಲ್ವೆ ಖಾತೆ ಸಚಿವರಾದಂಥ ಶ್ರೀ ಸೋಮಣ್ಣವರು ಮತ್ತು ನಮ್ಮ ಮಾಜಿ ಸಚಿವರಾದಂಥ ಶಿವಣ್ಣವರು, ನಮ್ಮ ಗಣಪತಿ ಅಧ್ಯಕ್ಷರಾದಂಥ ಟಿ.ಬಿ. ಶೇಖರ್ ಅವರು, ನಮ್ಮ ಧನ್ಯಕುಮಾರ್ ಅವರು, ಸಿಲ್ಲಿಮೂರ್ತಿಯವರು, ಇನ್ನಿತರೆ ಅನೇಕರು ಎಲ್ಲರೂ ನಮಗೆ ಭಾಳ ಇದಕ್ಕೆ ಹೋಗಿ ಬರಲಿಕ್ಕೆಲ್ಲ ವ್ಯವಸ್ಥೆ ಆಗಲಿ ಎಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಆಭಾರಿಯಾಗಿರ್ತೀವಿ. ಮತ್ತು ನವೆಂಬರ್ 25ನೇ ತಾರೀಕು ನಮ್ಮ ಅಯೋಧ್ಯೆಯ ರಾಮ ಮಂದಿರ ಪೂರ್ಣಗೊಂಡಿರೋದ್ರ ಸಲುವಾಗಿ ಎಲ್ಲ ಅಂತಸ್ತಿನ ಎಲ್ಲ ರಾಮ ಲಕ್ಷ್ಮಣ ಸೀತೆ ಎಲ್ಲರ ಒಂದು ಭವ್ಯ ರಾಮ ಮಂದಿರವೂ ಕೂಡ ಅದರಲ್ಲಿ ಉದ್ಘಾಟನೆಗೆ ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ಶ್ರೀ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಎಲ್ರಿಗೂ ಸಂಪೂರ್ಣವಾದಂಥ ಆ ರಾಮ ಮಂದಿರದ ದರ್ಶನದ ಭಾಗ್ಯ ಸಿಗ್ತದೆ. ಎಲ್ಲರೂ ಹೋಗಬೇಕಾಗಿ ವಿನಂತಿ. ಇನ್ನು ಸಿದ್ದಲಿಂಗಪ್ಪ ಎಂಬುವವರು ಮಾತನಾಡಿ, ಹಿಂದೂ ಮಹಾಗಣಪತಿಯ ಸೇವಾ ಸಮಿತಿಯ ಎಲ್ಲ ಸ್ನೇಹಿತರು ಸೇರಿ ಅಯೋಧ್ಯ ದರ್ಶನಕ್ಕೆ ಹೊರಟಿದ್ದಾರೆ. ಹೀಗಾಗಿ ಅವರ ಪ್ರಯಾಣ ಸುಖಕರವಾಗಿರಲಿ ಹಾಗೂ ಶ್ರೀರಾಮಚಂದ್ರನ ದರ್ಶನ ಅವರಿಗೆ ಸಿಗಲಿ. ದೇಶದ ಐಕ್ಯತೆ ಹಾಗೂ ಭದ್ರತೆ ಅಖಂಡತೆಯನ್ನ ಎತ್ತಿ ಹಿಡಿಯಲು ಇದೊಂದು ಭದ್ರ ಬುನಾದಿ ಆಗಲಿ ಎಂದಿದ್ದಾರೆ. ಈ ದಿನ ತುಮಕೂರು ನಗರದಿಂದ ಹಿಂದೂ ಮಹಾಗಣಪತಿ ಎಲ್ಲ ಸ್ನೇಹಿತರುಗಳು ಸೇರಿ 109 ಜನ ಅಯೋಧ್ಯೆ ದರ್ಶನಕ್ಕೆ ಹೊರಟಿದ್ದಾರೆ. ಈ ಒಂದು ಪವಿತ್ರ ಕಾರ್ಯದಲ್ಲಿ ಅವರೆಲ್ಲರಿಗೂ ಶುಭ ಕೋರೋದಕ್ಕೆ ನಾವು ಕನ್ನಡಪರ ಸಂಘಟನೆಯವರು, ಸಾಹಿತ್ಯ ಪರಿಷತ್ನವರು, ನಾಗರಿಕರೆಲ್ಲ ಸೇರಿಕೊಂಡಿದ್ದೇವೆ. ಇವತ್ತಿನಿಂದ 6ನೇ ತಾರೀಕಿನ ತನಕ ಹೋಗಿ ಬರೋದಕ್ಕೆ ಅವರ ಪ್ರಯಾಣ ಸುಖಕರವಾಗಿರಲಿ ಮತ್ತು ಶ್ರೀರಾಮಚಂದ್ರನ ದರ್ಶನ ಆಗಲಿ ಹಾಗೂ ದೇಶದ ಐಕ್ಯತೆ ಭದ್ರತೆ ಅಖಂಡತೆಯನ್ನು ಎತ್ತಿಡಿತಕ್ಕಂಥ ಯುವ ಸಮೂಹಕ್ಕೆ ಇದೊಂದು ಉತ್ತಮವಾದಂಥ ಬುನಾದಿಯಾಗಲಿ ಮತ್ತು ದೇಶದ ಒಂದು ಯುವಶಕ್ತಿಯನ್ನು ಮೈಗೂಡಿಸಿರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಮಂಜು ಭಾರ್ಗವ್ ಅವರನ್ನು ಮತ್ತು ಅವರ ಸಂಗಡಿಗರನ್ನು ಎಲ್ಲರನ್ನೂ ಕೂಡ ನಾವು ತುಮಕೂರು ನಾಗರಿಕರಾಗಿ ಅಭಿನಂದನೆಗಳು ಸಲ್ಲಿಸ್ತೇವೆ. ಅವರ ಪ್ರಯಾಣ ಸುಖಕರವಾಗಿರಲಿ. ಇನ್ನು ಈ ಯಾತ್ರೆಗೆ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಮುಖಂಡ ಮಂಜು ಭಾರ್ಗವ್, ಟಿ.ಬಿ. ಶೇಖರ್ ನೇತೃತ್ವವನ್ನು ವಹಿಸಿದ್ದು, ಯಾತ್ರೆಯ ವೇಳೆ ಧಾರ್ಮಿಕ ಉಪನ್ಯಾಸಗಳು, ರಾಮಭಜನೆ ಮತ್ತು ರಾಮಾಯಣ ಪಠಣದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಯಾತ್ರೆಯಲ್ಲಿ ತುಮಕೂರು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಯಿಂದಲೂ ಕೂಡ ಅಯೋಧ್ಯೆಯಾದ್ಯಂತ ಪ್ರಯಾಣ ಆರಂಭಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.